ನಮಸ್ಕಾರ ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಹಾಗೂ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಜಗತ್ಪ್ರಸಿದ್ಧಿ ಪಡೆದ ತಿರುವಣ್ಣಾಮಲೈಗೆ ಹೋಗೋಣ. ಅರುಣಾಚಲೇಶ್ವರ ದೇವಸ್ಥಾನವು ತಮಿಳುನಾಡಿನ ತಿರುವಣ್ಣಾಮಲೈ ಎಂಬ ಊರಿನಲ್ಲಿದ್ದು, ಅರುಣಾಚಲ ಬೆಟ್ಟದ ತಪ್ಪಲಿನಲ್ಲಿ ನೆಲೆ ನಿಂತು ಶೈವರ ಆಧ್ಯಾತ್ಮಿಕ ನೆಲೆಬೀಡಾಗಿ ಪುರಾಣ ಪ್ರಸಿದ್ಧಿಯಾದ ಅರುಣಾಚಲೇಶ್ವರನೆಂದು ಖ್ಯಾತಿ ಪಡೆದ ಒಂದು ಪುರಾಣ ಪ್ರಸಿದ್ಧವಾದ ದೇವಾಲಯವಾಗಿ, ಹಿಂದೂ ಸಂಸ್ಕೃತಿಯನ್ನೆತ್ತಿ ಹಿಡಿದ ಶೈವರ ಉನ್ನತ ಶಕ್ತಿಯ ತವರೂರಾಗಿ, ದೇಶ ವಿದೇಶಗಳಿಂದ ಬಂದ ಭಕ್ತರ ತಪೋವನವಾಗಿ, ಆಕರ್ಷಣೀಯ ಭಕ್ತಿಯ ತಾಣವಾಗಿ ಬಹಳ ಪ್ರಸಿದ್ಧಿ ಪಡೆದಿದೆ. ಈ ದೈವಿ ಕ್ಷೇತ್ರವು ಪಂಚಭೂತಗಳಲ್ಲಿನ 5 ಅಂಶಗಳಿಂದೊಡಗೂಡಿದ ವಿಶಿಷ್ಟ ಪವಾಡಗಳನ್ನು ಸೃಷ್ಟಿಸುತ್ತಾ ಇದೆ. ಅದಕ್ಕಾಗಿ ಇದನ್ನು ಪಂಚಭೂತ ಸ್ಥಳಂ ಅನ್ನೋದಲ್ಲದೆ, ಪ್ರಮುಖ ಅಂಶವಾದ ಅಗ್ನಿಯಿಂದ ಉತ್ಪತ್ತಿಯಾಗಿದೆ. ಜ್ಯೋತಿ ಸ್ವರೂಪವಾಗಿ ಲಿಂಗೋದ್ಭವವಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾನೆ. ಶಿವನೇ ಅರುಣಾಚಲೇಶ್ವರನಾಗಿ ಅಣ್ಣಾಮಲೈಯಾರ್ ಎಂದು ನಾಮಾಂಕಿತನಾಗಿದ್ದಾನೆ ಹಾಗೂ ಲಿಂಗರೂಪಿಯಾಗಿ ಪ್ರತಿನಿಧಿಸಲ್ಪಟ್ಟು ಈ ಮೂರ್ತಿಯು ಅಗ್ನಿಲಿಂಗಂ ಎಂದು ಪ್ರಸಿದ್ಧಿ ಪಡೆದಿದೆ. ಮಾತೆ ಪಾರ್ವತಿಯು ಉಣ್ಣಾಮಲೈ ಅಮ್ಮನ್ ಅಥವಾ ಅಂಬಾಳ್ ಎಂಬ ನಾಮೋಕ್ತಿಯಿಂದ ಕರೆಯಲ್ಪಡುತ್ತಿದ್ದಾಳೆ. ಇದನ್ನು ಹೀಗೂ ಹೇಳುತ್ತಾರೆ, ಅದೇನೆಂದರೆ, ತಿರುವಣ್ಣಾಮಲೈ ಒಂದು ಪವಿತ್ರ ಕ್ಷೇತ್ರ. ಇಲ್ಲಿ ಪರಮೇಶ್ವರನು ಒಂದು ಬಾರಿ ಅಗ್ನಿಸ್ತಂಭವಾಗಿ ಮಾರ್ಪಟ್ಟು ಅಹಂಕಾರವನ್ನು ಅಳಿಸಲು ಪ್ರಕಟವಾಗುತ್ತಾನೆ. ಇದನ್ನು ಹೀಗೂ ವಿವರಿಸಿದ್ದಾರೆ, ಹೇಗೆಂದರೆ, ಪರಮೇಶ್ವರನು ಅಗ್ನಿಯ ಸ್ತಂಭವಾಗಿ ಪ್ರಜ್ವಲಿಸಿದಾಗ ಆತಂಕಗೊಂಡ ಮಹಾವಿಷ್ಣು ಹಾಗೂ ಬ್ರಹ್ಮದೇವರು ಶಿವನಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸುತ್ತಾರೆ. ಏನೆಂದರೆ, ಕೂಡಲೇ ಜ್ವಾಲಾಗ್ನಿ ಸ್ವರೂಪವನ್ನು ಬಿಟ್ಟು ಮಾನವ ಜನಾಂಗಕ್ಕೆ ಒಳಿತನ್ನೀಡುವ ಶಾಂತ ಸ್ವರೂಪಿಯಾಗಿ ಪ್ರಕಟವಾಗುವಂತೆ ಬೇಡಿಕೊಳ್ಳುತ್ತಾರೆ. ಏಕೆಂದರೆ ಶಿವನ ಆದಿ ಹಾಗೂ ಅಂತ್ಯ ಎರಡನ್ನೂ ಬ್ರಹ್ಮ ಹಾಗೂ ವಿಷ್ಣುದೇವರಿಗೆ ಅರಿಯಲಾಗಲಿಲ್ಲ. ಅದಕ್ಕೋಸ್ಕರ ಪ್ರಾರ್ಥಿಸಿ ಶಿವನು ಶಾಂತನಾಗಿ ಪ್ರಕಟವಾಗುವಂತೆ ಕೇಳಿಕೊಳ್ಳುತ್ತಾರೆ. ಇಲ್ಲಿಯ ದೇವಾಲಯದ ವಿಶೇಷವೇನೆಂದರೆ, ಭಗವಂತನು 2668 ಅಡಿ ಎತ್ತರದ ಅರುಣಾಚಲೇಶ್ವರ ಶಿಖರದಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದ್ದಾನೆ ಅಂತಲೂ, ಈ ಅತಿ ಎತ್ತರವಾದ ಶಿಖರದಲ್ಲಿ ಶಿವನು ಸ್ವತಃ ಅಣ್ಣಾಮಲೈಯಾರ್ ಆಗಿ ಆವಿರ್ಭವಿಸಿದ್ದಾನೆ ಅಂತಲೂ ಹೇಳಲಾಗಿದೆ. ಬೆಟ್ಟದ ಪ್ರದಕ್ಷಿಣೆಯ ವಿಚಾರ ಬಂದಾಗ ಅದನ್ನು ಗಿರಿವಲಂ ಎಂದು ಸ್ಥಳೀಯ ಭಾಷೆಯಲ್ಲಿ ಹೇಳುತ್ತಾರೆ. ಗಿರಿ ಅಂದರೆ ಪರ್ವತ, ವಲಂ ಅಂದರೆ ಪ್ರದಕ್ಷಿಣೆ. ಗಿರಿವಲಂ ಅಂದರೆ ಬೆಟ್ಟಕ್ಕೆ ಪರಿಕ್ರಮ ಅಥವಾ ಪ್ರದಕ್ಷಿಣೆ ಬರುವುದು ಎಂದು ಅರ್ಥ. ಆಧ್ಯಾತ್ಮಿಕವಾಗಿ ಇದು ಬಹಳ ಮಹತ್ವವನ್ನು ಹೊಂದಿದೆ. ಸುಮಾರು 14 ಕಿಲೋಮೀಟರ್ಗಳಷ್ಟು ದೂರವನ್ನು ಕೇವಲ ಬರಿ ಕಾಲುಗಳಿಂದ ಕ್ರಮಿಸುವುದೇ ಒಂದು ವಿಶೇಷ. ಇದು ಭಕ್ತರ ಸಂಕಲ್ಪ, ಏಕೆಂದರೆ ಪ್ರತಿ ಹುಣ್ಣಿಮೆಯಂದು ಲಕ್ಷಾಂತರ ಭಕ್ತರು ಬಂದು ಸೇರುತ್ತಾರೆ ಹಾಗೂ ಪ್ರದಕ್ಷಿಣೆ ಬರುತ್ತಾರೆ. ಪ್ರದಕ್ಷಿಣೆ ಬಂದಲ್ಲಿ ಈ ಜನ್ಮದಿಂದ ಹೊರಬಂದಾಗ ಮುಂದಕ್ಕೆ ಹುಟ್ಟು ಹಾಗೂ ಸಾವುಗಳಿಂದ ಮುಕ್ತಿ ಸಿಗುತ್ತದೆ ಎಂಬುದಾಗಿ ಬಲವಾದ ನಂಬಿಕೆ ಇದೆ. ಇದು ಆಧ್ಯಾತ್ಮಿಕ ಕ್ರಿಯೆ, ಪ್ರತಿಯೊಬ್ಬ ವ್ಯಕ್ತಿಯ ದೃಢವಾದ ನಂಬಿಕೆ. ಪ್ರದಕ್ಷಿಣೆ ಬರುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಉತ್ತಮ ಆರೋಗ್ಯ ದೊರಕುವುದಾಗಿಯೂ ಭಕ್ತಾದಿಗಳ ನಂಬಿಕೆ. ದಕ್ಷಿಣ ಭಾರತದ ಅತಿಶ್ರೇಷ್ಠ ದೇವಾಲಯಗಳಲ್ಲೊಂದಾದ ಅರುಣಾಚಲೇಶ್ವರವು ಬಹಳ ಪವಿತ್ರ ಕ್ಷೇತ್ರವಾಗಿದೆ. ಏಕೆಂದರೆ ಅಗ್ನಿಲಿಂಗಂ ಸ್ವತ್ಯಾಗ, ಮೋಕ್ಷ, ಕರ್ಮ ಹಾಗೂ ಸದ್ಗುಣಗಳ ಪ್ರತೀಕವಾಗಿದೆ. ಶಿವಪುರಾಣದಲ್ಲಿ ತಿಳಿಸಿದಂತೆ, ಒಮ್ಮೆ ಶಿವನು ಮಂದರ ಪರ್ವತದಲ್ಲಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಪಾರ್ವತಿಯು ಆಟವಾಡುತ್ತಾ ಶಿವನ ಕಣ್ಣು ಮುಚ್ಚುತ್ತಾಳೆ. ಅದೇ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಕಾರ್ಗತ್ತಲು ಕವಿಯುತ್ತದೆ. ಇಡೀ ಲೋಕವೇ ಕತ್ತಲಿನಿಂದ ಹಲವು ವರ್ಷಗಳವರೆಗೆ ಆವರಿಸುತ್ತದೆ. ಸ್ಕಂದ ಪುರಾಣ ಹೀಗೆ ಹೇಳುತ್ತದೆ, ತನ್ನ ಪ್ರೀತಿಯ ಸತಿ ಪಾರ್ವತಿಯು ಬೇಡಿಕೊಳ್ಳುತ್ತಾಳೆ, ಏನೆಂದರೆ, ಇನ್ನು ಮುಂದೆ ಅದೇ ಶಿವನ ಶರೀರದಲ್ಲಿ ಇರಬೇಕೆಂದು ಬೇಡಿಕೆ ಇತ್ತಾಗ ಶಿವನು ಪಾರ್ವತಿಯನ್ನು ತನ್ನ ಶರೀರದಲ್ಲೇ ಧರಿಸುವುದಾಗಿ ಅನುಗ್ರಹಿಸುತ್ತಾನೆ. ಅಂದಿನಿಂದ ಶಿವನು ಅರ್ಧನಾರೀಶ್ವರನಾಗಿ ರೂಪುಗೊಳ್ಳುತ್ತಾನೆ. ಹಾಗೆಯೇ ಚಂದ್ರ ಮತ್ತು ಸೂರ್ಯರಿಗೂ ಕಣ್ಣುಗಳ ರೂಪದಲ್ಲಿ ಶಿವನು ಧರಿಸುತ್ತಾನೆ. ಹೀಗೆ ಹಲವು ಕಥೆಗಳಿವೆ. ಅರುಣಾಚಲೇಶ್ವರ ಜಗದೊಡೆಯನಾಗಿ ಭಕ್ತರ ಬೇಡಿಕೆಯನ್ನು ಈಡೇರಿಸುತ್ತಿದ್ದಾನೆ. ಅರುಣಾಚಲೇಶ್ವರ ದೇವಸ್ಥಾನವು ಅರುಳ್ಮಿಗು ಅಣ್ಣಾಮಲೈಯಾರ್ ದೇವಾಲಯವೆಂದೇ ವಿಶ್ವವಿಖ್ಯಾತಿಯಾಗಿದೆ. ಈ ದೇವಸ್ಥಾನವು 16 ಶತಮಾನಕ್ಕಿಂತಲೂ ಹೆಚ್ಚು ಪುರಾತನವಾಗಿದ್ದು, ಶಿಲ್ಪಕಲೆಗಳಿಂದಲೂ ಕಂಗೊಳಿಸುತ್ತಿದೆ. ಪ್ರಶಾಂತವಾದ ದೈವಿ ಕ್ಷೇತ್ರವು ಶೈವರು ಮಾತ್ರವಲ್ಲದೆ ಕೋಟಿ ಕೋಟಿ ಹಿಂದೂಗಳ ಸನಾತನವಾದವನ್ನು ಎತ್ತಿ ಹಿಡಿದಿದೆ.
ಅದೂ ಅಲ್ಲದೆ ಸಾವಿರಾರು ವಿದೇಶಿಯರು ಆಧ್ಯಾತ್ಮಿಕ ವಿದ್ಯಾರ್ಥಿಗಳಾಗಿ ಮನೆಸೂರಗೊಂಡು ತಿರುವಣ್ಣಾಮಲೆಗೆ ಬಂದು ಭಕ್ತಿರಸವನ್ನು ಸವಿಯುತ್ತಿದ್ದಾರೆ. ಮನಶಾಂತಿಗಾಗಿ ಎಲ್ಲವನ್ನೂ ತೊರೆದು ಸನ್ಯಾಸಿಗಳಾಗಿ ಗುರುವನ್ನು ಅರಸಿ ಅವರಿಂದ ಮಾರ್ಗದರ್ಶನ ಪಡೆದು ಶಿಷ್ಯರಾಗಿ ಭಗವಂತನ ಪೂಜೆ ಜಪ ತಪಗಳಲ್ಲಿ ಆಕರ್ಷಿತರಾಗಿ ಸಮಯವನ್ನು ತೊಡಗಿಸಿಕೊಂಡು ಹಿಂದೂಗಳಂತೆಯೇ ಜೀವಿಸುತ್ತಿದ್ದಾರೆ. ಅರುಣಾಚಲೇಶ್ವರ ದೇವಾಲಯವು ಕೇವಲ ಶಿವನ ಸಾನ್ನಿಧ್ಯದಿಂದ ಕೂಡಿದ್ದು ಮಾತ್ರವಲ್ಲದೆ ಪಕ್ಕದಲ್ಲೇ ಪಾರ್ವತಿ ಹಾಗೂ ಹಲವು ದೇವರುಗಳ ಗುಡಿಗಳನ್ನು ಹೊಂದಿರುತ್ತದೆ. ಭಕ್ತರ ಧ್ಯಾನ ಕೇಂದ್ರ, ಆಧ್ಯಾತ್ಮಿಕ ಪ್ರಪಂಚವೇ ಇದಾಗಿದೆ. ದಕ್ಷಿಣ ಭಾರತದ ಬೃಹತ್ ದೇವಾಲಯ. ಕಾರ್ತಿಕ ಮಾಸವು ಬಹಳ ಶ್ರೇಷ್ಠವಾಗಿರುವ ಕಾಲ. ಇಡೀ ಬೆಟ್ಟವು ದೀಪಾಲಂಕೃತವಾಗಿ ಶೋಭಿಸುವುದನ್ನು ಎಲ್ಲ ಭಕ್ತಾದಿಗಳು ಕಣ್ಣು ತುಂಬಿಕೊಳ್ಳುವಂತಹ ಸಂದರ್ಭ. ಇದಕ್ಕಾಗಿ ಎಲ್ಲ ಭಕ್ತಾದಿಗಳು ಕಾಯುತ್ತಾರೆ. ಕಾರ್ತಿಕ ಮಾಸವು ಇಂಗ್ಲಿಷ್ ಕ್ಯಾಲೆಂಡರ್ನ ನವೆಂಬರ್ ತಿಂಗಳಲ್ಲಿ ಬರುತ್ತದೆ. ಕಾರ್ತಿಕ ದೀಪೋತ್ಸವವೂ ನಡೆಯುತ್ತದೆ. ಶಿವನಿಗೆ ಬಹಳ ಆಪ್ಯಾಯಮಾನವಾದ ಸಮಯವಿದು. ಆ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಭೇಟಿ ಕೊಡಬಹುದು. ಬಹಳ ವಿಶೇಷವಾಗಿದೆ. ಇದಕ್ಕೂ ಐತಿಹ್ಯವಿದೆ. ಹೇಗೆಂದರೆ, ಬ್ರಹ್ಮ ಮತ್ತು ವಿಷ್ಣು ದೇವರುಗಳು ಶಿವನ ರೌದ್ರ ರೂಪದ ಬೆಂಕಿಯ ಸ್ತಂಭವಾಗಿ ಪ್ರಕಟವಾದ ಸಮಯದಲ್ಲಿ ಅದನ್ನು ಮಾನವ ಜನಾಂಗಕ್ಕೆ ಅತಿ ಚಿಕ್ಕ ರೂಪದಲ್ಲಿ ದರ್ಶನ ಕೊಡುವಂತೆ ಕೇಳಿಕೊಂಡಾಗ ಶಿವನು ಆ ಬೆಟ್ಟಕ್ಕೆ ನಮಸ್ಕರಿಸುತ್ತಾನೆ. ಅದೇ ಸಂದರ್ಭದಲ್ಲಿ ಚಿಕ್ಕ ಜ್ಯೋತಿಯ ರೂಪದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ದರ್ಶನ ಕೊಡುತ್ತಾನೆ. ಅದೇ ಜ್ಯೋತಿಯೇ ಕಾರ್ತಿಕ ಮಾಸದ ವಿಶೇಷತೆಯಾದುದರಿಂದ ಭಕ್ತಾದಿಗಳು ಅರುಣಾಚಲ ಬೆಟ್ಟದಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಎಡಗಡೆಯಲ್ಲಿಯೇ ನಾವು ಸಿಂಧೂರ ಗಣಪತಿಯನ್ನು ಕಾಣಬಹುದು. ಸಿಂಧೂರ ಗಣಪತಿಯು
ತುಂಬ ಅಲಂಕೃತನಾಗಿ ಶೋಭಿತನಾಗಿದ್ದಾನೆ. ಅದೇ ರೀತಿ ಹೆಚ್ಚು ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸುವ ಕೇಂದ್ರವಾಗಿ ಅರುಣಾಚಲೇಶ್ವರ ದೇವಸ್ಥಾನವು ಇಲ್ಲಿ ಸ್ಥಾಪಿಸಲ್ಪಟ್ಟಿದೆ. ವಿದೇಶಿಯರಿಂದೊಳಗೂಡಿದ ಒಂದು ಸಮೂಹವೇ ನಾವು ಭೇಟಿಯಾದ್ವಿ. ಇವರೆಲ್ಲ ಪ್ಯಾರಿಸ್ಸಿಂದ ಬಂದವರು. ಎಲ್ಲ ಫ್ರೆಂಚ್ ಮಾತ್ರ ಬರುತ್ತೆ ಇವರಿಗೆ. ಅವರಿಗೆ ಒಬ್ಬರು ಗೈಡು ಫ್ರೆಂಚ್ ಲ್ಯಾಂಗ್ವೇಜ್ ಮುಖಾಂತರ ಎಲ್ಲವನ್ನು ತಿಳಿಸ್ತಾ ಇದ್ದಾರೆ. ಸೊ ಹಾಗೆ ನಾವು ಕೂಡ ಮಾತಾಡಿದ್ವಿ. ನಮ್ಮ ಜೊತೆ ಹೆಚ್ಚಿನ ಒಂದು ಬಾಂಧವ್ಯವಿದ್ದ ಹಾಗೆಯೇ ನಮ್ಮನ್ನು ಕರೆದು ವಿಡಿಯೋ ಫೋಟೋಸ್ ಎಲ್ಲ ಮಾಡಿದರು. కనుక మీరు స్మరించుకుంటే కమలాలయ అంటే తిరువారు, సంస్కృత నేమ్ కమలాలయ తిరువారు. ఒక్కసారి అక్కడ ఎవరైనా కానీ పుట్టిన వాళ్ళకి అది కుక్క కానీ నక్క కానీ, కుక్క తెలుసా, చీమ, యాంట్, డాగ్, ఎనీ టైప్ ఆఫ్ కైండ్ ఎనిమల్స్, నాట్ ఓన్లీ హ్యూమన్, దర్ ఇస్ నో అనదర్ లైఫ్. దట్ ఈస్ ద ఇంపార్టెంట్ తిరువారు. అండ్ అమృతసరస్సు మీన్స్ చిదంబరం కనుక పోయేసి మనం అక్కడ ఎట్లా అయితే చూడాలో అంతటా నింటిని విరికృతమై ఉన్నవాడంటే ఈజ్ ఆల్ ఓవర్ వరల్డ్, ఈవెన్ స్మాల్ సెల్ ఆల్సో. తమిళ్ కూడా వచ్చా మీకు? ఓకే ఓకే. ఈవెన్ దో స్మాల్ ఇన్సెక్ట్ ఆల్సో ఈజ్ దేర్. యూ హ్యావ్ టు సీ ఇన్ దట్ యాంగిల్ మీన్స్ ఇట్ ఈస్ ఓకే. నో లైఫ్, నెక్స్ట్ లైఫ్. दर्शन सदसी स्मरणात् अरुणाचले काश्यांत मरणं जीवन मुक्ति वेज श्लोक. ಅರುಣಾಚಲೇಶ್ವರ ದೇವಸ್ಥಾನ ಬಗ್ಗೆ ಏನು ಹೇಳ್ತಾರೆ ಕೇಳಿ. ಅರುಣಾಚಲ ಸುಳ್ಳು ಹೇಳ್ತಾರೆ. ವಿಷ್ಣು ಬಂದು ಸ್ವಾಮಿ ನಿನ್ನ ಪಾದ ನನಗೆ ಸಿಗಲೇ ಇಲ್ಲ ಅಂತ ಹೇಳಿ, ಆ ಅಗ್ನಿ ಸ್ತಂಭವೇ ಅರುಣಾಚಲ. ಇಲ್ಲಿ ಪ್ರತಿಯೊಂದು ಮೋಕ್ಷ ಸ್ವರೂಪವೇ. ಈ ಸ್ಥಾನಕ್ಕೆ, ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನೋಂಥದ್ದು ಪ್ರತೀತಿ ಇಲ್ಲಿ. ಯಾವುದೇ ಪಾಪ ಆಗಿರ್ಬೋದು, ಮತ್ತೊಂದು ಏನೇ ಮಾಡಿದ್ರು ಇಲ್ಲಿ ಮುಕ್ತಿಕಾರಕವಾಗಿ ಅರುಣಾಚಲೇಶ್ವರ ಅವರು ನಿಂತಿದ್ದಾರೆ. ಇಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಪುಣ್ಯಾತ್ಮರಾಗಿರ್ತಾರೆ. ಪ್ರತಿ ಯುಗದಲ್ಲೂ ಕೂಡ ಇಲ್ಲಿ ಮಹಾತ್ಮರು ಹುಟ್ಟಿ ಬರ್ತಾ ಇರ್ತಾರೆ. ಅವಧೂತರು ಹುಟ್ಟುತ್ತಾನೆ ಇರ್ತಾರೆ. ಇವಾಗ ಮೇನ್ ತೊಪ್ಪೆಮ್ಮ ಅಂತ ಹೇಳಿ ಅವಧೂತರು ಇಲ್ಲಿ ನೆಲೆಸಿದ್ದಾರೆ. ಇವಾಗ ಇದೊಂದು ತುಂಬ ಐತಿಹಾಸಿಕವಾದಂಥ ಸ್ಥಳ. ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಸಕಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಬಂದು ದರ್ಶನ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀವಿ. ಅಣ್ಣಾಮಲೈಯಾರ್ ದಿವ್ಯ ದರ್ಶನವಾಯಿತು. ಈ ಸಂದರ್ಭದಲ್ಲಿ ಆತನ ಕರುಣೆಯೇನೋ ದೇವಾಲಯ ಒಳ ಪ್ರವೇಶಿಸಿದಂತೆ ನಾವು ಎಲ್ಲಿದ್ದೇವೆ ಅನ್ನೋ ಗಮನವೇ ಇರುವುದಿಲ್ಲ. ಎಲ್ಲವೂ ಮರೆತು ಹೋದ ಅನುಭವ. ಕೇವಲ ಆತನ ದರ್ಶನಕ್ಕಾಗಿ ಕಣ್ಣುಗಳು ಹಾತೊರೆಯುತ್ತಿದ್ದುದೇ ವಿಶೇಷ. ತುಂಬ ನಿರಾಳವಾದ ಅನುಭವ.
ಶಂಭೋ ಶಂಕರ. ಅರುಣಾಚಲೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವಾಯ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ತುಂಬ ಲೈಕ್ ಮಾಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.